ಹೆಂಡತಿ ಗಂಡನನ್ನು ಗೆಲ್ಲಬೇಕೆಂದರೆ ಹೀಗೆ ಮಾಡಿ. ಪತಿಯನ್ನು ಗೆಲ್ಲುವುದು ಅಂದರೆ ಪ್ರತಿಸ್ಪರ್ಧಿಯ ಟೂರ್ನಮೆಂಟ್ ಅಲ್ಲ, ಅದು ಹೃದಯದಿಂದ ಹೃದಯವನ್ನು ತಲುಪುವ ಆಧ್ಯಾತ್ಮಿಕ ಪಯಣ. ಮನೆಯ ಗೋಡೆ ಕುಸಿದರೆ ಮತ್ತೆ ಕಟ್ಟಬಹುದು, ಆದರೆ ಗಂಡ ಹೆಂಡತಿಯ ಮನಸ್ಸು ಒಡೆದರೆ ಕೂಡಿಸಲು ಕಷ್ಟ ಸಾಧ್ಯ. ಹಾಗಾಗಿ ಎಚ್ಚರಿಕೆಯಿಂದ ಮಡದಿ ಗಂಡನನ್ನು ಗೆಲ್ಲಬೇಕೆಂದರೆ ಮೊದಲು ಗಂಡನನ್ನು ನಾನು ಹೇಳಿದಂತೆ ನಡೆಯಬೇಕು, ನನ್ನ ಭಾವನೆಯಂತೆ ಜೀವಿಸಬೇಕು, ಇಷ್ಟೇ ಗಂಟೆಗೆ ಮನೆಗೆ ಬರುವಂತೆ ಹಠ ಹಿಡಿದು ಒತ್ತಡ ಹೇರದೆ ಹಂತ ಹಂತವಾಗಿ ಸುಧಾರಿಸಬೇಕು. ಗಂಡನಿಗೆ ಮೊದಲು ಬೇಕಾಗಿರುವುದು ಅವನನ್ನು ತಿದ್ದುಪಡಿ ಮಾಡುವ ಹೆಂಡತಿ ಅಲ್ಲ, ಅವನನ್ನು ತಾನಾಗಿಯೇ ಅರಿತು ಪ್ರೀತಿ ಕೊಡುವ ಮಡದಿ. ಅವನ ಕೋಪ, ಆಕ್ರೋಶ, ಮೌನ ಇವನ್ನೆಲ್ಲ ಭರಿಸಿ ನಗುವ ಹೆಂಡತಿಯ ನಿರೀಕ್ಷೆ ಗಂಡನದು. ಸಣ್ಣ ಸಣ್ಣ ವಿಚಾರಗಳಿಗೂ ಕೋಪ, ಮುನಿಸು, ಮಾತು ಬಿಡುವುದು, ಅಡುಗೆ ಮನೆ ಕೆಲಸ ಮಾಡದೆ ಸುಮ್ಮನೆ ಹಠ ಮಾಡಿ ಮಲಗುವುದು. ಈ ಪರಿಣಾಮ ಗಂಡನ ಮನಸ್ಸಲ್ಲಿ ಪ್ರೀತಿ, ಗೌರವ ಕ್ಷೀಣಿಸಿ ದೂರ ಉಳಿಯುತ್ತಾನೆ. ಆದ್ದರಿಂದ ಇದು ಬಿಟ್ಟು ಗಂಡನಂತೆ ನಡೆದು ಆನಂತರ ತನ್ನ ದಾರಿಗೆ ತಂದುಕೊಳ್ಳಲು ಪ್ರೇರೇಪಿಸಬೇಕು. ಗಂಡನು ಕಷ್ಟಪಟ್ಟು ಮನೆಗೆ ಬರುವಾಗ ನೀರು ಕೊಟ್ಟು ಪಕ್ಕದಲ್ಲಿ ಕುಳಿತು, ಆರೋಗ್ಯನಾ, ಏನು ತಿಂತೀಯಾ, ಯಾಕೆ ಸ್ವಲ್ಪ ಸುಸ್ತಾದಂತೆ ಕಾಣುತ್ತಿದ್ದೀರಿ ಎಂದು ಪ್ರೀತಿಯಿಂದ ತನ್ನ ಕೈಗಳನ್ನು ತಲೆ ಮೇಲಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದರೆ ಗಂಡನ ಎಲ್ಲ ನೋವುಗಳು ಮಾಯ. ಅವನೊಂದಿಗೆ ಜಗಳ, ಚುಚ್ಚು ಮಾತುಗಳನ್ನಾಡುವ ಬದಲು ಅವನು ಮೌನವಾಗಿದ್ದರೆ ತಾನೂ ಮೌನದಿಂದಲೇ ಜೊತೆಗಿರಬೇಕು. ಜೋರು ಮಾತುಗಳಿಂದಾನೇ ಗೆಲ್ಲಲು ಹೋದರೆ ಗಂಡನೂ ಸೋಲುವುದಿಲ್ಲ. ಹಾಗಾಗಿ ಹೆಂಡತಿ ಮೌನ, ಪ್ರೀತಿ, ತಾಳ್ಮೆ, ವಿನಯ ಭಾವದಿಂದ ನಡೆದುಕೊಂಡರೆ ತನ್ನ ಹೃದಯದ ಬಾಗಿಲು ತೆರೆದಿಡುತ್ತಾನೆ. ಎಲ್ಲ ಗಂಡಸರು ಅಷ್ಟು ಸುಲಭವಾಗಿ ಸ್ಪಂದಿಸುವುದಿಲ್ಲ. ಹಾಗಾಗಿ ಅವನನ್ನು ಗೆಲ್ಲಲು ಹೆಂಡತಿಯ ನಡೆಗೆ ಮೃದುವಾಗಿರಬೇಕು. ನಗುವು ಸಹಾನುಭೂತಿಯಿಂದ ಕೂಡಿರಬೇಕು. ಅನ್ಯ ಪುರುಷ ಸಂಪರ್ಕ ಹೊಂದದೆ ಸೀಮಿತವಾಗಿರಬೇಕು ಎಂಬ ನಿರೀಕ್ಷೆ ಆತನದ್ದಾಗಿರುತ್ತದೆ. ಅವನ ಕೋಪ ಹೊತ್ತಿನಲ್ಲಿ ಪೆಟ್ರೋಲ್ ಸುರಿದಂತೆ ಮಾತನಾಡದೆ ಸಹನೆಯಿಂದ ಜಲದಂತೆ ತಂಪು ಹರಿಸಬೇಕು. ಒಂದು ವೇಳೆ ಗಂಡನಾದವನು ತಪ್ಪು ಮಾಡಿ ಬಂದರೆ, ಕುಡಿತ, ಜಗಳ, ಅಪರಾಧ ಕೃತ್ಯ, ತಕ್ಷಣ ಗದರಿಕೆಯಿಂದ ಪ್ರತಿಕ್ರಿಯೆ ನೀಡದೆ ಒಂದು ನಗು, ಒಂದು ಸ್ಪರ್ಶದ ಪ್ರೀತಿಯಿಂದ ಸಮಯ ನೋಡಿ ಮಲಗುವಾಗ ಜಾಗೃತಿ ಮಾತುಗಳನ್ನಾಡಬೇಕು. ಮನೆಯ ಕಷ್ಟದ ಪರಿಸ್ಥಿತಿ, ಮಕ್ಕಳ ಮನಸ್ಥಿತಿಗಳ ಬಗ್ಗೆ ವಿವರಿಸಬೇಕು. ಒಪ್ಪಿಕೊಳ್ಳದಿದ್ದರೆ ನೀವು ಕುಗ್ಗದೆ ಪ್ರಯತ್ನಶೀಲರಾಗಬೇಕು. ಗಂಡ ದುಃಖದಲ್ಲಿದ್ದರೆ ಪ್ರಾರ್ಥನೆಯಂತೆ ಇರಬೇಕು. ಅವನ ಗೆಲುವಿನಲ್ಲಿ ಉಲ್ಲಾಸಗೊಂಡಾಗ ಸಡಗರದ ನೆರಳಾಗಿ ಜೊತೆಗಿರಬೇಕು. ಅವನ ಆಸೆ, ಆಕಾಂಕ್ಷೆ, ಕನಸುಗಳನ್ನು ತಿಳಿದು ಗೌರವಿಸಿ ಸ್ಪಂದಿಸಬೇಕು. ಕೆಲಸ ಇಲ್ಲದೆ ಕೂತಾಗ ಗಂಡ ಸಂಸಾರ ಕಟ್ಟಿಕೊಂಡಿದ್ದಾನೆ ಎಂದು ತಂದು ಹಾಕುತ್ತಾನೆ, ಮನೆ ನಿರ್ವಹಣೆ ಮಾಡುವ ಜೀತದ ಗಂಡನೆಂದು ಮಾತ್ರ ಕಾಣದೆ ಸ್ನೇಹಿತನಂತಾಗಿಯೂ ಕಾಣಬೇಕು. ಮತ್ತು ಗಂಡನ ಮನೆಯವರು ಸದಸ್ಯರನ್ನು ನಿರ್ಲಕ್ಷ್ಯ ಮಾಡದೆ ಗೌರವಿಸಬೇಕು. ಆಗ ಅವನೊಳಗಿನ ಮನುಷ್ಯ ತನ್ನ ಹೃದಯದ ಬಾಗಿಲು ತೆರೆದು ಮಾತನಾಡುತ್ತಾನೆ. ಈ ಪ್ರಪಂಚದಲ್ಲಿ ಎಲ್ಲರ ಮಧ್ಯೆ ನಾನೊಬ್ಬಳನ್ನು ನಂಬಿದ್ದೇನೆ, ಅವಳು ನನ್ನ ಪತ್ನಿ ಎಂದೆನಿಸಿ ಮನೆಯಲ್ಲಿ ಹೆಂಡತಿ ಒಬ್ಬಳೇ ಇದ್ದಾಳೆ, ದೇವಸ್ಥಾನ, ಸಿನಿಮಾ, ಹೊರಗೆ ಕರೆದುಕೊಂಡು ಹೋಗುವೆ ಎಂದು ಮನೆಗೆ ಬೇಗ ಬರಲು ಪ್ರಯತ್ನಿಸುತ್ತಾನೆ. ಮನಸ್ಸಿಗೆ ನೋವು ದರೆ ಯಾಕಾದರೂ ಮನೆಗೋದೆನಪ್ಪ ಅಂತ ಪರಿತಪಿಸುತ್ತಾನೆ. ಪತ್ನಿ ಹೀಗಿದ್ದರೆ ಪತಿಗೆ ಕೋಪ, ಮುಖ ಗಂಟು ಹಾಕಿಕೊಂಡಂತೆ ಇರುವುದು, ಅತಿಥಿಗಳನ್ನು ಸತ್ಕರಿಸದಿರುವುದು, ಪತಿ ಬಂದಾಗ ಗೌರವ ನೀಡದೆ ಟಿವಿ ನೋಡುತ್ತಾ ಕೂರುವುದು, ಅನ್ಯ ಪುರುಷರ ಸಂಪರ್ಕವಿರುವುದು, ಮನೆಯಲ್ಲಿ ಕಿರಿಕಿರಿ, ಕೋಪ ಮಾಡುವುದು, ಮಾತಿಗೂ ವಾದ ಮಾಡುವುದು, ಅಹಂ ತೋರಿಸುವುದು, ಗಂಡನ ಮಾತು ನಿರ್ಲಕ್ಷಿಸುವುದು. ಪತ್ನಿಯು ಹೀಗಿದ್ದರೆ ಯಾವ ಪತಿಗೆ ಕೋಪ ಬರದಿರಲು ಸಾಧ್ಯ ಅಲ್ಲವೇ? ಈ ವಿಡಿಯೋದಲ್ಲಿರುವ ಸಂಗತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಹಳೆ ವಿಡಿಯೋಗಳನ್ನು ನೋಡಿ. ನಮಸ್ಕಾರ.